Hi, I'm Kaviraj from scoringtarget.com. In today's session, we are going to discuss Science Diagrams for SSLC Exam 2024. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಎಕ್ಸಾಮ್ಗಳಲ್ಲಿ ಕೇಳಬಹುದಾದ ಚಿತ್ರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಚಿತ್ರಗಳು ಬಿಡಿಸುವುದನ್ನು ಕಲಿಯೋದು ಮತ್ತು ಅವುಗಳ ಭಾಗಗಳನ್ನು ಗುರುತಿಸೋದು ಕಲ್ತ್ಕೊಂಡ್ರೆ ನಿಮಗೆ ಒಳ್ಳೆ ಅಂಕಗಳು ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಈ PDF ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಸೊ ಮೊದಲೇ ಒಂದು ಡಯಾಗ್ರಾಮ್ ಏನಿದೆ ಅಂದರೆ ಚಿತ್ರ 1.6 ನೀರಿನ ವಿದ್ಯುತ್ ವಿಭಜನೆ ಅಂತ ಇಲ್ಲೊಂದು ನಮ್ಮ ಚಿತ್ರ ಇದೆ. ಹೌದಾ? ಅಂದರೆ ಇಲ್ಲಿ ನಾವು ಏನು ಮಾಡಬೇಕಾದ ಕೆಲಸ ಅಂದರೆ ಈ ಚಿತ್ರವನ್ನು ಬರೆದು ಭಾಗವನ್ನು ಗುರುತಿಸಬೇಕು. ನೀರಿನ ವಿದ್ಯುತ್ ವಿಭಜನೆ ಯಾವ ಥರ ಆಗುತ್ತೆ ಚಿತ್ರ ನೋಡಿ. ಇಲ್ಲಿ ಗುರುತಿಸಿದಂಥ ಪಾರ್ಟ್ಗಳನ್ನ ನೋಡ್ತಾ ಹೋಗ್ತೀವಿ. ಇಲ್ಲಿ ಆಕ್ಸಿಜನ್ ಇದೆ, ಆಮೇಲೆ ಇಲ್ಲಿ ಪ್ರಣಾಳ, ಗ್ರಾಫೈಟ್ ದಂಡ, ಆ್ಯನೋಡ್, ಸ್ವಿಚ್, ಆಮೇಲೆ ಈ ಕಡೆ ಕ್ಯಾಥೋಡ್, ರಬ್ಬರ್ ಬ್ರಿಡೆ, ನೀರು, ಹೈಡ್ರೋಜನ್, ಈ ಥರದ ಭಾಗನ ನಾವು ಗುರುತಿಸಿದ್ವಿ. ಇಲ್ಲಿ ಬ್ಯಾಟ್ರಿ ಅಂತ ಇದೆ, 6 ವ್ಯಾಟ್ದ ಬ್ಯಾಟ್ರಿ. ನೆಕ್ಸ್ಟ್ ಮತ್ತೊಂದು ಚಿತ್ರ ನೋಡೋಣ. ಸಾರರಿಕ್ತ ಸಲ್ಫರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ. ಸೊ ಇದಕ್ಕೆ ಈ ಥರದ ಚಿತ್ರವನ್ನು ಬರೆದು ಇಲ್ಲಿ ನಾವು ಭಾಗವನ್ನು ಗುರುತಿಸ್ತಾ ಇದ್ದೀವಿ. ಆಧಾರ್ ಸ್ತಂಭ, ಪ್ರಣಾಳ, ಸಾರರಿಕ್ತ ಸಲ್ಫರಿಕ್ ಆಮ್ಲ, ಸತುವಿನ ಚೂರುಗಳು, ಹೈಡ್ರೋಜನ್ ಅನಿಲದ ಗುಳ್ಳೆಗಳು, ನಿರ್ಗಮನಾಳ, ಪಾಪ್ ಶಬ್ದದೊಂದಿಗೆ ಹೈಡ್ರೋಜನ್ ಅನಿಲ ಉರಿಯುತ್ತಿರುವುದು, ಮೇಣದ ಬತ್ತಿ, ಹೈಡ್ರೋಜನ್ ತುಂಬಿದ ಸಾಬೂನಿನ ಗುಳ್ಳೆ, ಸಾಬೂನಿನ ದ್ರಾವಣ. ಸೊ 3 ಚಿತ್ರ ನೋಡ್ತಾ ಇದ್ದೀವಿ. ಈಗ ಇದು ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ ಅನ್ನು ಪ್ರವಹಿಸುತ್ತಿರುವುದು. ಇಲ್ಲಿ ಭಾಗವನ್ನು ನೋಡಿ. ವೋಲ್ಟ್ ಬ್ಯಾಟರಿ, ಬಲ್ಬ್, ಸ್ವಿಚ್, ಬಿಕರ್, ಮೊಳೆ, ಸಾರರಿಕ್ತ HCl ದ್ರಾವಣ, ರಬ್ಬರ್ ಕಾರ್ಕ್. ಇನ್ನು ಲೋಹದ ಮೇಲೆ ಹಬೆಯ ವರ್ತನೆ ತೋರಿಸ್ತಕ್ಕಂಥ ಚಿತ್ರವನ್ನು ಬಿಡಿಸಿ ಭಾಗವನ್ನು ಗುರುತಿಸಿ ಅಂತ ಕೇಳ್ತಾರೆ. ಸೊ ನಮ್ಮ ಎಕ್ಸಾಮ್ಗಳಲ್ಲಿ ಇಷ್ಟು ಭಾಗ ಎಲ್ಲ ಕೊಡ್ತಾರೆ ಅಂತೇನಿಲ್ಲ, ಬಟ್ ನಾವು ಎಲ್ಲ ಭಾಗವನ್ನು ಗುರುತಿಸಿದ್ವಿ. ಎಕ್ಸಾಮ್ಗಳಲ್ಲಿ ಎಷ್ಟು ಕೇಳ್ತಾರೆ ಅಷ್ಟು ಭಾಗವನ್ನು ಮಾತ್ರ ನೀವು ಗುರುತಿಸಬೇಕು. ಇಲ್ಲಿ ನೋಡಿ, ನೀರಿನಲ್ಲಿ ಅದ್ದಿದ ಗಾಜಿನ ನೂಲು, ಲೋಹದ ಚೂರು, ಬರ್ನರ್, ಸ್ತಂಭ, ಕಾರ್ಕ್, ವಿತರಣಾ ನಳಿಕೆ, ಹೈಡ್ರೋಜನ್ ಅನಿಲ, ಸ್ತಂಭ, ನೀರು. ನೆಕ್ಸ್ಟ್ ಚಿತ್ರ ನೋಡೋಣ. ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುತ್ತಿರುವುದು. ಇಲ್ಲಿ ಬ್ಯಾಟರಿ, ಬಲ್ಬ್, ಸ್ವಿಚ್, ಬಿಕರ್, ಗ್ರಾಫೈಟ್ ದಂಡ ಪರೀಕ್ಷೆ ಮಾಡಬೇಕಾಗಿರುವ ಲವಣ ಅಥವಾ ದ್ರಾವಣ. ಇಲ್ಲಿ ಇನ್ನೊಂದು ಚಿತ್ರ, ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ಮಾಡ್ತಕ್ಕಂಥ ಒಂದು ಚಿತ್ರವನ್ನು ಕೇಳಿದ್ದಾರೆ ಎಕ್ಸಾಮ್ಗಳಲ್ಲಿ. ಇಲ್ಲಿ ನಾವು ಕ್ಯಾಥೋಡ್ ಅಂತ ಗುರುತಿಸ್ತಾ ಇದ್ದೀವಿ. ಇಲ್ಲಿ ಆ್ಯನೋಡ್, ಆಮೇಲೆ ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣ, ಸಂಗ್ರಾಹಕ, ಕಲ್ಮಶಗಳು, ಧನಾಗ್ರಮಡ್ಡಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಚಿತ್ರ ಯಾವುದಂದರೆ ಪತ್ರರಂಧ್ರದ ಒಂದು ಚಿತ್ರ. ಎ ತೆರೆದ ಮತ್ತು ಬಿ ಮುಚ್ಚಿದ ಪತ್ರರಂಧ್ರ, ಇಲ್ಲಿ 2 ಇವೆ. ಸೊ ಇಲ್ಲಿ ನಾವು ಗುರುತಿಸ್ತಾ ಇರೋದು ಯಾವುದು? ತೆರೆದ ಒಂದು ಪತ್ರರಂಧ್ರದಲ್ಲಿ ಕಾವಲು ಜೀವಕೋಶಗಳು, ಆಮೇಲೆ ಪತ್ರರಂಧ್ರ, ಕ್ಲೋರೋಪ್ಲಾಸ್ಟ್. ಮಾನವನ ಜೀರ್ಣಾಂಗ ವ್ಯೂಹದ ಚಿತ್ರವನ್ನು ಬರೆದು ಭಾಗವನ್ನು ಗುರುತಿಸಿ ಅಂತ ಕೇಳಿದಾಗ ಈ ಚಿತ್ರವನ್ನು ಬರೀಬೇಕು. ಇಲ್ಲಿ ನಾಲಿಗೆ, ಬಾಯಿ, ಅನ್ನನಾಳ, ಜಠರ್, ಸಣ್ಣ ಕರಳು, ದೊಡ್ಡ ಕರಳು, ಗುದದ್ವಾರ, ಅಪೆಂಡಿಕ್ಸ್, ಮೇದೋಜ್ಜೀರಕಾಂಗ, ಯಕೃತ್, ಪಿತ್ತರಸನಾಳ, ವಪೆ, ಪಿತ್ತಕೋಶ. ನೆಕ್ಸ್ಟ್ ಮನುಷ್ಯನ ಹೃದಯದ ಛೇದರೂಟ. ಇಲ್ಲಿ ಮಹಾ ಅಪಧಮನಿ, ಪುಪ್ಪುಸಕ ಅಪಧಮನಿಗಳು, ಪುಪ್ಪುಸಕ ಅಭಿಧಮನಿಗಳು, ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ, ಸೆಪ್ಟಮ್, ಬಲ ಹೃತ್ಕುಕ್ಷಿ, ನೀಚ ಅಭಿಧಮನಿ, ಬಲ ಹೃತ್ಕರ್ಣ, ಉಚ್ಚ ಅಭಿಧಮನಿ. ಸೊ ಇಷ್ಟು ಭಾಗವನ್ನು ಗುರುತಿಸ್ತಕ್ಕಂಥ ಒಂದು ಸ್ಕಿಲ್ಗಳನ್ನು ಬೆಳೆಸ್ಕೊಳ್ಳಿ. ಅದಾದ ನಂತರ ಮನುಷ್ಯರ ವಿಸರ್ಜನಾಂಗ ವ್ಯೂಹ. ಎಡ ರಿನಲ್ ಅಪಧಮನಿ, ಎಡ ಮೂತ್ರಪಿಂಡ, ಎಡ ರಿನಲ್ ಅಭಿಧಮನಿ, ಮಹಾ ಅಪಧಮನಿ, ಎಡ ಮೂತ್ರನಾಳ, ಮಹಾ ಅಭಿಧಮನಿ, ಮೂತ್ರಕೋಶ, ಮೂತ್ರದ್ವಾರ. ನೆಕ್ಸ್ಟ್ ಬರ್ತಕ್ಕಂಥದ್ದು ನೆಫ್ರಾನ್ನ ಚಿತ್ರ. ನೆಫ್ರಾನ್ನ ಚಿತ್ರವನ್ನು ಬರೆದು ಭಾಗವನ್ನು ಗುರುತಿಸಿ ಅಂತ ಎಕ್ಸಾಮ್ಗಳಲ್ಲಿ ಕೇಳ್ಬೋದು. ನೆಫ್ರಾನ್ನ ಕೊಳವೆಯಾಕಾರದ ಭಾಗ, ಸಂಗ್ರಾಹಕ ನಾಳ, ಲೋಮನಾಳಗಳು,
ರಿನಲ್ ಅಭಿಧಮನಿಯ ಕವಲು, ರಿನಲ್ ಅಪಧಮನಿ, ಆಮೇಲೆ ಅಪಧಮನಿಯ ಕವಲು ರಿನಲ್ದು, ಬೌಮನ ಕೋಶ, ಗ್ಲಾಮರುಲಸ್ ಈ ಥರದ ಭಾಗಗಳು. ಆಮೇಲೆ ಶಲಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಚಿತ್ರ. ಇದು ಕೂಡ ಚಿತ್ರ ತುಂಬ ಇಂಪಾರ್ಟೆಂಟ್ ಆಗಿದೆ. ಪರಾಗರೇಣು, ಶಲಕಾಗ್ರ, ಗಂಡು ಲಿಂಗಾಣು, ಪರಾಗನಳಿಕೆ, ಅಂಡಾಶಯ, ಹೆಣ್ಣು ಲಿಂಗಾಣು. ಇದಾದ ನಂತರ ನಮಗೆ ಇನ್ನೊಂದು ಚಿತ್ರ ಇದೆ. ಕೋಶಕೇಂದ್ರ, ಡೆಂಡ್ರೇಟ್, ಆಕ್ಸೆನ್, ನರ ತುದಿ, ಕೋಶಕಾಯ. ಇದಾದ ನಂತರ ಒಂದು ಹೂವಿನ ನೀಳಛೇದ ಭಾಗ ಚಿತ್ರವನ್ನು ಬಿಡಿಸಿ ಭಾಗವನ್ನು ಗುರುತಿಸಿ ಅಂತ ಕೇಳಿದಾಗ ಈ ಚಿತ್ರವನ್ನು ಬಿಡಿಸಿ ಇಲ್ಲಿ ಶಲಾಕಾಗ್ರ, ಶಲಾಕನಳಿಕೆ, ಅಂಡಾಶಯ, ಪುಷ್ಪಪತ್ರ, ಪುಷ್ಪದಳ, ಪರಾಗತಂತು ಅಂತ ಗುರುತಿಸಬೇಕು. ಆಮೇಲೆ ಮಾನವನ ಮೆದುಳಿನ ಚಿತ್ರವನ್ನು ಬಿಡಿಸಿ ಭಾಗವನ್ನು ಗುರುತಿಸಿ ಅಂದಾಗ ನಾವು ಈ ಚಿತ್ರವನ್ನು ಬಿಡಿಸ್ತೀವಿ. ಮಹಾಮಸ್ತಿಷ್ಕ, ಕಪಾಲ ಅಂದರೆ ತಲೆಬುರುಡೆ, ಮಧ್ಯ ಮೆದುಳು, ಮೆದುಳು ಬಳ್ಳಿ, ಪಾನ್ಸ್ ಮೆಡುಲ್ಲಾ, ಅನುಮಸ್ತಿಷ್ಕ, ಹೈಪೋಥಲಾಮಸ್, ಪಿಟ್ಯೂಟರಿ ಗ್ರಂಥಿ ಅದ ಹಿಮ್ಮೆದುಳು, ಮುನ್ಮೆದುಳು. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದೀವಿ ಅಂದರೆ ಒಂದು ಕೋಷ್ಟಕವನ್ನು ಕೊಟ್ಟಿದ್ದೀವಿ. ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಸಾಂಪ್ರದಾಯಿಕ ಚಿಹ್ನೆಗಳು. ಸೊ ಈ ಚಿಹ್ನೆಗಳ ಆಕಾರಗಳು ಮತ್ತು ಚಿಹ್ನೆಗಳನ್ನು ಕೊಟ್ಟಿದ್ವಿ. ಈ ಚಿಹ್ನೆಗಳನ್ನು ನೋಡ್ಕೋಬೇಕು. ವಿದ್ಯುತ್ ಕೋಶದ ಚಿಹ್ನೆ, ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶಗಳ ಸಂಯೋಜನೆ, ಪ್ಲಗ್ ಕೀ ಅಥವಾ ಸ್ವಿಚ್ಚು, ಪ್ಲಗ್ ಕೀ ಅಥವಾ ಸ್ವಿಚ್ ಮುಚ್ಚಿದ್ದು, ತಂತಿಯ ಕೀಲು, ಸೇರ್ಪಡೆ ಇಲ್ಲದ ದಾಟಿದ ತಂತಿ. ಸೊ ಈ ಥರದ ಭಾಗವನ್ನು ಇಲ್ಲಿ ನಾವು ಕೊಟ್ಟಿರ್ತೀವಿ. ಅವುಗಳನ್ನ ನೋಡ್ಕೋಬೇಕು. ನೋಡ್ಕೊಂಡು ಇಲ್ಲಿ ಓಮನ್ ಎಂ ಅಭ್ಯಸಿಸಲು ವಿದ್ಯುತ್ ಮಂಡಲದ ಚಿತ್ರ ಅಂದಾಗ ನಾವು ಈ ಥರದ ಚಿತ್ರ ಮಂಡಲವನ್ನು ಬರೀಬೇಕು. ಅಂದರೆ ಸರಣಿ ಕ್ರಮದಲ್ಲಿರುವ ರೋಧಕಗಳು, ಸಮಾಂತರವಾಗಿರುವ ರೋಧಕಗಳ ಚಿತ್ರವನ್ನು ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ ಮತ್ತೆ ಚಿತ್ರ ಇದೆ. ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮೀಟರ್ ಮತ್ತು ಪ್ಲಗ್ ಕೀಯೊಂದಿಗೆ ರಚಿಸಲಾದ ವಿದ್ಯುತ್ ಮಂಡಲದ ರೇಖಾಚಿತ್ರ. ಇದು ಬದಲಿಸಬಲ್ಲ ರೋಧ. ಈ ಥರದ ಚಿತ್ರ ನೋಡಿ. ಒಂದು ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿ ವೃತ್ತಗಳಲ್ಲಿನ ಬಾಣಗಳು ಬಲರೇಖೆಗಳ ದಿಕ್ಕನ್ನು ತೋರಿಸುತ್ತವೆ. ಒಂದು ಸರಳ ವಿದ್ಯುತ್ ಮೋಟಾರ್ನ ಚಿತ್ರ ಬರೆದು ಭಾಗ ಗುರುತಿಸಿ ಅಂದಾಗ ಈ ಚಿತ್ರವನ್ನು ಬರೆದು ಒಡಕು ಉಂಗುರಗಳು, ಕುಂಚಗಳು ಈ ಭಾಗವನ್ನು ಗುರುತಿಸಬೇಕು. ಒಂದು ಅಕ್ಷ. ಇದು ತುಂಬ ಇಂಪಾರ್ಟೆಂಟ್ ಆದ ಒಂದು ಡೈಗ್ರಾಮ್. ಆಮೇಲೆ ವಿದ್ಯುತ್ ಜನಕದ ತತ್ವದ ವಿವರಣೆ ಅಂದಾಗ ಈ ಭಾಗವನ್ನು ಗುರುತಿಸಬೇಕು. ಇದಾದ ನಂತರ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ. ಇಲ್ಲಿ ನೋಡಿ ಈ ಚಿತ್ರ. ಆಮೇಲೆ ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರ. ಇಲ್ಲಿ ಬಗಡ, ಮಣ್ಣು, ಅನಿಲ, ಹೊರ ಕವಾಟ, ಗೊಬ್ಬರ, ಮಣ್ಣು, ಅನಿಲ ತೊಟ್ಟಿ ಈ ಥರದ ಚಿತ್ರವನ್ನು ನಾವು ಗುರುತಿಸ್ತೀವಿ. ಆಮೇಲೆ ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಬಿಂಬಗಳ ರೇಖಾಚಿತ್ರಗಳು ಅನಂತದಲ್ಲಿದ್ದಾಗ, ಆಮೇಲೆ ನಾವು ಈ ಚಿತ್ರವನ್ನು ನೋಡ್ತಿದ್ವಿ ಅನಂತದಲ್ಲಿ. ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಬಿಂಬಗಳ ರೇಖಾಚಿತ್ರ ಇವೆಲ್ಲ. ಇದಾದ ನಂತರ ಸಮೀಪ ದೃಷ್ಟಿ. ಸಮೀಪ ದೃಷ್ಟಿಗೆ ನಿಮ್ನ ಮಸದ ಪರಿಹಾರ. ಎರಡು ಸಮೀಪ ದೃಷ್ಟಿ ಕಣ್ಣಿನ ದೂರ ಬಿಂದು ಈ ಥರ. ಆಮೇಲೆ ಸಮೀಪ ದೃಷ್ಟಿ ಬಿಂದು, ಸಮೀಪ ದೃಷ್ಟಿಗೆ ಪರಿಹಾರ ಈ ಥರದ ಚಿತ್ರವನ್ನು ನೋಡ್ತೀವಿ. ಇದಾದ ನಂತರ ಪೀನ ಮಸೂರದಿಂದ ಉಂಟಾದ ಪ್ರತಿಬಿಂಬಗಳ ಸ್ವಭಾವ, ಸ್ಥಾನ ಮತ್ತು ಗಾತ್ರ. ಇಲ್ಲಿ ಎ, ಬಿ, ಸಿ, ಡಿ, ಇ, ಎಫ್ ಅಂತ 6 ಚಿತ್ರಗಳಿವೆ. ವಸ್ತುವಿನ ವಿಭಿನ್ನ ಸ್ಥಾನಗಳಲ್ಲಿ ಪೀನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ಸ್ವಭಾವ, ಸ್ಥಾನ ಮತ್ತು ಗಾತ್ರ ಇದೆ. ಇಷ್ಟು ನಮ್ಮ ಎಕ್ಸಾಮ್ಗಳಲ್ಲಿ ಬರಬಹುದಾದ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇದರ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರು 5 ಮಾದರಿ ಪ್ರಶ್ನೆ ಪತ್ರಿಕೆಗಳು ವಿತ್ ಆನ್ಸರನ್ನು ಸಾಲ್ವ್ ಮಾಡಿದ್ದೀನಿ. ಅವುಗಳ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಈ ಚಿತ್ರಗಳು ಮತ್ತು ಆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಓದ್ಕೊಂಡ್ರೆ ಔಟ್ ಆಫ್ ಅಂಕಗಳನ್ನು ನೀವು ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, subscribe to our channel to get more videos. Thank you all.